ಮೊದಲನೆಯ ಪೂರ್ವಕಾಲದ ಇತಿಹಾಸದ ಗ್ರಂಥದಿಂದ ವಾಚನ. ಅಧ್ಯಾಯ 8. ಬೆನ್ಯಾಮೀನ್ ವಂಶಜರು. ಬೆನ್ಯಾಮೀನನಿಗೆ 5 ಜನ ಮಕ್ಕಳಿದ್ದರು. ವಯಸ್ಸಿಗನುಗುಣವಾಗಿ ಅವರ ಹೆಸರುಗಳು ಇಂತಿವೆ: ಬೆಳ, ಅಷ್ಬೇಲ್, ಅಹ್ರಹ, ನೋಹ ಮತ್ತು ರಾಫ. ಬೆಳನ ಮಕ್ಕಳು ಅದ್ದರ್, ಗೇರ, ಅಬಿಹೂದ್, ಅಬೀಷುವ, ನಾಮಾನ್, ಆಹೋಹ, ಗೇರ, ಶೆಫೂಫಾನ್, ಹೂರಾಮ್ ಎಂಬುವರು. ಯೆಹೂದನ ಸಂತಾನದವರು ನಾಮಾನ್, ಅಹೀಯ, ಗೇರ ಎಂಬುವರು. ಅವರು ಗೇಬದಲ್ಲಿ ವಾಸಿಸಿದ ಕುಟುಂಬಗಳ ಮುಖ್ಯಸ್ಥರು. ಆದರೆ ಅವರು ಹೊರಗೆ ಹೋಗುವಂತೆ ಒತ್ತಾಯಿಸಲ್ಪಟ್ಟಾಗ ಮಾನಹತ್ತಿನಲ್ಲಿ ವಾಸಿಸಲು ಹೋದರು. ಹೀಗೆ ಹೊರಡುವಾಗ ಉಚ್ಚ ಮತ್ತು ಅಹಿಹೂದ್ನ ತಂದೆ ಗೇರ ಮುಂದಾಳಾಗಿದ್ದರು. ಶಹರಯೀಮನು ತನ್ನ 2 ಪತ್ನಿಯರಾದ ಹೂಷಿಮ್ ಮತ್ತು ಬಾರ ಎಂಬುವರಿಂದ ವಿವಾಹ ವಿಚ್ಛೇದನ ಪಡೆದುಕೊಂಡನು. ಆ ನಂತರ ಮೋವಾಬ್ ದೇಶದಲ್ಲಿ ವಾಸಿಸಿದನು. ಅಲ್ಲಿ ಹೋದೇಶ್ ಎಂಬಾಕೆಯನ್ನು ವಿವಾಹವಾಗಿ 7 ಜನ ಮಕ್ಕಳನ್ನು ಪಡೆದನು. ಯೋಬಾಬ್, ಚಿಬ್ಯ, ಮೇಷೆ, ಮಲ್ಕಾಮ್, ಯೆಹೂಜ್, ಸಾಕ್ಯ, ಮಿರ್ಮ ಎಂದು ಅವರ ಹೆಸರು. ಅವನ ಎಲ್ಲ ಮಕ್ಕಳು ಗೋತ್ರ ಪ್ರಧಾನರು. ಹೂಷಿಮ್ ಎಂಬುವಳಿಂದ ಅವನಿಗೆ ಅಬಿಟೂಬ್, ಎಲ್ಬಾಲ ಎಂಬಿಬ್ಬರು ಮಕ್ಕಳು ಜನಿಸಿದರು. ಎಲ್ಬಾಲನಿಗೆ 3 ಜನ ಮಕ್ಕಳು: ಏಬೇರ್, ಮಿಷ್ಮಾಮ್, ಶೆಮೆದ್ ಎಂಬುವರು. ಓನೋ, ಲೋದ್ ಎಂಬ ಪಟ್ಟಣಗಳನ್ನು ಅವುಗಳ ಸುತ್ತಮುತ್ತಲಿರುವ ಗ್ರಾಮಗಳನ್ನು ಕಟ್ಟಿಸಿದವನು ಶೆಮೆದ್. ಗತ್ ಪಟ್ಟಣದ ಜನರನ್ನು ಹೊಡೆದೋಡಿಸಿ ಅಲ್ಲಿ ನೆಲೆಸಿದ ಹಾಗೂ ಅಯ್ಯಾಲೋನ್ ಪಟ್ಟಣದಲ್ಲಿ ವಾಸಿಸಿದ ಕುಟುಂಬಗಳ ಮುಖ್ಯಸ್ಥರು ಬೇರಿಯ ಮತ್ತು ಶಮ ಎಂಬುವರು. ಬೇರಿಯನ ವಂಶಜರಲ್ಲಿ ಅಯ್ಯೋ, ಶಾಶಕ್, ಯೆರೇಮೋತ್, ಜೆಬದ್ಯ, ಆರಾದ್, ಏದೆರ್, ಮಿಕಾಯೇಲ್, ಇಷ್ಪ, ಯೋಹ ಎಂಬುವರು ಸೇರಿದ್ದರು. ಜೆರೂಸಲೇಮಿನಲ್ಲಿ ನೆಲೆಸಿದ ಬೆನ್ಯಾಮೀನರು. ಎಲ್ಫಾನನ ಮಕ್ಕಳು ಜೆಬದ್ಯ, ಮೆಷುಲ್ಲಾಮ್, ಹಿಜ್ಕೆ, ಹೇಬೆರ್, ಇಷೇರೈ, ಇಜ್ಲೀಯ ಮತ್ತು ಯೋವಾಬ್ ಎಂಬವರು. ಶಿಮಿಯ ಮಕ್ಕಳು ಯಾಕೀಮ್, ಜಿಕ್ರಿ, ಜಬ್ದಿ, ಎಲೀಗೆನಿ, ಚಿತ್ತೆಲೈ, ಎಲಿಯೇಲ್, ಆದಾಯ, ಬೇರಾಯ ಮತ್ತು ಶಿಮ್ರಾತ್ ಎಂಬವರು. ಶಾಸಕನ ಮಕ್ಕಳು ಈಷ್ಬ, ಏಬೇರ್, ಎಲೀಯೇಲ್, ಅಬ್ದೋಲ್, ಜಿಕ್ರಿ, ಹಾನಾನ್, ಹನನ್ಯ, ಏಲೋಮ್, ಅನೆತೋನಿಯ, ಇಫ್ದೆಯಾಹ, ಪೆನೂವೇಲ್ ಎಂಬವರು. ಯೆರೋಹಾಮನ ಮಕ್ಕಳು ಶಮ್ಶೇರೈ, ಶೆಹರ್ಯ, ಅತಲ್ಯ, ಯಾರೇಷ್ಯ, ಎಲಿಯ ಮತ್ತು ಜಿಕ್ರಿ ಎಂಬವರು. ಇವರು ಜೆರೂಸಲೇಮಿನಲ್ಲಿ ನೆಲೆಸಿದ ಪುರಾತನ ಕುಟುಂಬಗಳ ಮುಖ್ಯಸ್ಥರು, ಅವರ ಪ್ರಮುಖ ವಂಶಜರು ಆಗಿದ್ದಾರೆ. ಗಿಬಿಯೋನ್ ಜೆರೂಸಲೇಮಿನಲ್ಲಿಯ ಬೆನ್ಯಾಮೀನರು. ರೆಗೂವೇಲ ಗಿಬ್ಯೋಬ